ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಶ್ರೀ ಗುರು ಕಾಮರ್ಸ್ ಅಕಾಡೆಮಿ. ಈ ದಿನ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಬರ್ತಕ್ಕಂತಹ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ಸ್. ಸೊ ಇದ್ರ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ಸ್ ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್. ಇದರಲ್ಲೂ ಕೂಡ ನಿಮಗೆ 10 marks ಗೆ 5 marks ಗೆ ಅಂಡ್ NEP ಸ್ಟೂಡೆಂಟ್ಸ್ ಆದ್ರೆ 1 marks ಗೆ ಕ್ವಶನ್ಸ್ ರೈಸ್ ಆಗುತ್ತೆ. ಸೊ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ಸ್ ಅಂದ್ರೆ ನೋಡಿ, ಇಲ್ಲಿ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ಸ್. ಇನ್ಕಾರ್ಪೊರೇಷನ್ ಅಂದ್ರೆ ನಥಿಂಗ್ ಬಟ್ ರಿಜಿಸ್ಟ್ರೇಷನ್ ಅಂತ ಅರ್ಥ. ಪ್ರಯರ್ ಅಂದ್ರೆ ರಿಜಿಸ್ಟ್ರೇಷನ್ ಆಗೋಕ್ಕಿಂತ ಮುಂಚೆ ಏನು ಪ್ರಾಫಿಟ್ ಆಗುತ್ತಲ್ಲ, ಆ ಪ್ರಾಫಿಟ್ ನ ಹೇಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅದು ರಿಯಲ್ ಪ್ರಾಫಿಟ್. ಸೊ ಅನ್ನೋದ್ರ ಬಗ್ಗೆ ನಾವೇನ್ ಮಾಡ್ತೀವಿ, ಈ ಒಂದು ಚಾಪ್ಟರ್ ಅಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ಸ್ ನೋಡಿ, ಇದ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ನಾವು ಇನ್ಕಾರ್ಪೊರೇಷನ್ ಅಂದ್ರೆ ರಿಜಿಸ್ಟ್ರೇಷನ್ ಆಗೋಕ್ಕಿಂತ ಮುಂಚೆ ಬರ್ತಕ್ಕಂತಹ ಪ್ರಾಫಿಟ್ ನ ನಾವ್ ಏನ್ ಮಾಡ್ಬೇಕು, ಹಾಗಾದ್ರೆ ಅದು ನೆಟ್ ಪ್ರಾಫಿಟ್. ಸೊ ಇದ್ರ ಬಗ್ಗೆ ನಾವು ಬೇಸಿಕ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸೊ ವೆರಿ ಈಸಿಯಾಗಿ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೋದು. ನೋಡಿ ಇಲ್ಲಿ ಯಾವ್ದಾದ್ರು ಒಂದು ಕಂಪನಿ ಅಂದ್ರೆ ನ್ಯೂ ಕಂಪನಿ ಆಗಿರ್ಬೋದು, ಅಥವಾ ನಾವು ಅಂಡರ್ಟೇಕ್ ಮಾಡ್ಕೊಳ್ಳುತ್ತೆ ಒಂದು ಕಂಪನಿ. ಏನ್ ಮಾಡುತ್ತೆ, ಇನ್ನೊಂದು ಕಂಪನಿನ ಏನ್ ಮಾಡುತ್ತೆ, ಅಂಡರ್ಟೇಕ್ ಮಾಡ್ಕೊಂಡಾಗ ಏನ್ ಮಾಡುತ್ತೆ ಅಂದ್ರೆ, ಸೊ ಅದು ಆಲ್ರೆಡಿ ರನ್ ಆಗ್ತಾ ಆಗಿರುತ್ತೆ, ಬಟ್ ಅದು ರಿಜಿಸ್ಟ್ರೇಷನ್ ಆಗಿರೋದಿಲ್ಲ. ಅರ್ಥ ಮಾಡ್ಕೊಳ್ರಿ. ಈಗ ಫಾರ್ ಎಕ್ಸಾಂಪಲ್ 1/1/2024 ಅಲ್ಲಿ ಒಂದು ಕಂಪನಿನ ಏನ್ ಮಾಡಿದೆ, ಇಲ್ಲಿ ಒಂದು ಎಕ್ಸ್ ಅನ್ನೋ ಕಂಪನಿ ಇದೆ. ಈ ಎಕ್ಸ್ ಅನ್ನೋ ಕಂಪನಿ ಏನ್ ಮಾಡಿದೆ, ವೈ ಅನ್ನೋ ಕಂಪನಿನ ಅಕ್ವೈರ್ ಅಂದ್ರೆ ಪರ್ಚೇಸ್ ಮಾಡಿದೆ, ಅಂಡರ್ಟೇಕ್ ಮಾಡ್ಕೊಂಡಿದೆ 1/1/2024 ಅಲ್ಲಿ. ಬಟ್ ದಟ್ ಈಸ್ ನಾಟ್ ರಿಜಿಸ್ಟರ್ಡ್ ಆಗಿಲ್ಲ. ಸೊ ಅಕ್ವೈರ್ ಮಾಡ್ಕೊಂಡಿದೆ, ರನ್ ಆಗ್ತಾ ಇದೆ ಬಿಸ್ನೆಸ್. ಇಲ್ಲಿ ವೈ ಕಂಪನಿ ಏನಾಗಿದೆ, ವೈ ಕಂಪನಿ ಇದೆ, ಎಕ್ಸ್ ಕಂಪನಿ ಪರ್ಚೇಸ್ ಮಾಡಿದೆ. ಸೊ 1/1/2024 ಅಲ್ಲಿ ಇದೇನಾಗ್ತದೆ, ರನ್ನಿಂಗ್ ಬಿಸ್ನೆಸ್, ಆಲ್ರೆಡಿ ರನ್ ಆಗಿರ್ತಕ್ಕಂತಹ ಬಿಸ್ನೆಸ್ ನ ಪರ್ಚೇಸ್ ಮಾಡಿದೆ 1/1/2024. ಆದ್ರೆ ಇದು ಇನ್ನು ರಿಜಿಸ್ಟ್ರೇಷನ್ ಆಗಿಲ್ಲ. ರಿಜಿಸ್ಟ್ರೇಷನ್ ಯಾವಾಗ ಆಗುತ್ತೆ ಅಂದ್ರೆ 31/3/2024 ಅಲ್ಲಿ ಇದೇನಾಗುತ್ತೆ, ರಿಜಿಸ್ಟ್ರೇಷನ್ ಆಗುತ್ತೆ 31/3/2024. ಎಂಡ್ ಆಫ್ ದ ಇಯರ್ ಏನಾಗುತ್ತೆ, 31/12/2024 ಆಗುತ್ತೆ. ನೋಡ್ರಿ, ಅಂಡರ್ಟೇಕ್ ಅಂದ್ರೆ ರನ್ನಿಂಗ್ ಬಿಸ್ನೆಸ್ ಅನ್ನ ಪರ್ಚೇಸ್ ಮಾಡಿದ್ದು ಯಾವಾಗ ಅಂದ್ರೆ, ರನ್ನಿಂಗ್ ಬಿಸ್ನೆಸ್ ಪರ್ಚೇಸ್ ಮಾಡಿದ್ದು 1/1/2024. ಸೊ ರಿಜಿಸ್ಟ್ರೇಷನ್ ಆಗಿದೆ ಯಾವಾಗ, 31/3/2024. ಸರ್ ಏನ್ ಸರ್ ಪ್ರಾಬ್ಲಮ್ ಇದು ಅಂದ್ರೆ, ನೋಡ್ರಿ ಇಲ್ಲಿ 1/1/2024 ಅಲ್ಲಿ ರನ್ನಿಂಗ್ ಬಿಸ್ನೆಸ್ ನ ಪರ್ಚೇಸ್ ಮಾಡಿದ್ದಾರೆ, ಆದ್ರೆ ಅದು ರಿಜಿಸ್ಟ್ರೇಷನ್ ಆಗಿದ್ದು 31/3/2024 ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಇದಕ್ಕಿಂತ ಪೂರ್ವದಲ್ಲಿ ಏನ್ ಪ್ರಾಫಿಟ್ ಬರುತ್ತಲ್ಲ, ಇಲ್ಲಿ ಒಂದು ರೂಲ್ಸ್ ಇದೆ. ಈ ಬರ್ತಕ್ಕಂತಹ ಪ್ರಾಫಿಟ್ ನಾವು P&L ಅಕೌಂಟ್ ಅಲ್ಲಿ ನೆಟ್ ಪ್ರಾಫಿಟ್ ಅಂತ ತೋರಿಸೋ ಆಗಿಲ್ಲ. ಹಾಗಾದ್ರೆ ಎಂತಹ ಪ್ರಾಫಿಟ್ ಅಂತ ತೋರಿಸ್ಬೇಕು ನೋಡಿ, ಈ ಒಂದು ಅಂದ್ರೆ 1, 2, 3 ಅಂದ್ರೆ 3 ಮಂತ್ಸ್ ಅಲ್ಲಿ ಬರ್ತಕ್ಕಂತಹ ಪ್ರಾಫಿಟ್ ನ ಏನಂತ ಟ್ರೀಟ್ ಮಾಡ್ಬೇಕಂದ್ರೆ, ಇದನ್ನ ಕ್ಯಾಪಿಟಲ್ ಪ್ರಾಫಿಟ್ ಅಂತ ಟ್ರೀಟ್ ಮಾಡ್ಬೇಕು. ಎಂತ ಪ್ರಾಫಿಟ್, ಕ್ಯಾಪಿಟಲ್ ಪ್ರಾಫಿಟ್ ಅಂತ ಟ್ರೀಟ್ ಮಾಡಿ ಅಂತ ಹೇಳುತ್ತೆ ರೂಲ್ಸ್. ಸೊ ಓಕೆ, ಅಂದ್ರೆ 1/1/2024 31/3/2024 ಅಲ್ಲಿ ಬರ್ತಕ್ಕಂತ ಅಂದ್ರೆ ಈ 3 ಮಂತ್ಸ್ ಅಂದ್ರೆ ರಿಜಿಸ್ಟ್ರೇಷನ್ ಆಗಕ್ಕಿಂತ ಬಿಫೋರ್ ಏನಿದೆಲ್ಲ, ಆ ಬರ್ತಕ್ಕಂತ ಪ್ರಾಫಿಟ್ ನ ಎಂತ ಪ್ರಾಫಿಟ್ ಅಂತ ಟ್ರೀಟ್ ಮಾಡಿ, ಕ್ಯಾಪಿಟಲ್ ಪ್ರಾಫಿಟ್ ಅಂತ ಟ್ರೀಟ್ ಮಾಡಬೇಕು. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ, ಪ್ರಯರ್ ಟು ಇನ್ಕಾರ್ಪೊರೇಷನ್ ಅಂದ್ರೆ ಇನ್ಕಾರ್ಪೊರೇಷನ್ ರಿಜಿಸ್ಟ್ರೇಷನ್ ಆಗೋಕ್ಕಿಂತ ಮುಂಚೆ ಏನ್ ಪ್ರಾಫಿಟ್ ಬಂದಿದೆ, ಆಫ್ಟರ್ ಏನ್ ಪ್ರಾಫಿಟ್ ಬಂದಿದೆ ಅಂತ ಕ್ಲಾಸಿಫೈ ಮಾಡಬೇಕು. ಸೊ ಕ್ಲಾಸಿಫೈ ಮಾಡೋದು ಯಾವ ರೇಷಿಯೋದಲ್ಲಿ ಅಂದ್ರೆ, ಇದು ವೆರಿ ಇಂಪಾರ್ಟೆಂಟ್. ಒಂದು ಟೈಮ್ ರೇಷಿಯೋ, ಎರಡನೇದು ಸೇಲ್ಸ್ ರೇಷಿಯೋ. ವೆರಿ ಈಸಿಯಾಗಿ ನಾವು ಅರ್ಥ ಮಾಡ್ಕೋಬಹುದು. ಟೈಮ್ ರೇಷಿಯೋ ಕಂಡುಹಿಡಿಯೋದು ಮತ್ತು ಸೇಲ್ಸ್ ರೇಷಿಯೋನ ಐಡೆಂಟಿಫೈ ಮಾಡೋದು ವೆರಿ ಈಸಿ. ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಟೈಮ್ ರೇಷಿಯೋ ಹೇಗೆ ಕಂಡುಹಿಡಿಯೋದು, ಸೇಲ್ಸ್ ರೇಷಿಯೋ ಹೇಗೆ ಕಂಡುಹಿಡಿಯೋದು, ವೆರಿ ಈಸಿ. ಅಂಡ್ ಇದನ್ನ 5 marks ಈಸಿಯಾಗಿ ನೀವು ಏನ್ ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು. ಅಂಡ್ ನೀವ್ ಏನ್ ಮಾಡ್ಬೇಕು ಅಂದ್ರೆ ಕ್ಲಾಸಿಫೈ ಮಾಡ್ಬೇಕು. ಕೆಲವೊಂದು ಐಟಮ್ಸ್ ಕೊಡ್ತಾರೆ, ಅವು ಟೈಮ್ ರೇಷಿಯೋದಲ್ಲಿ ನೀವು ಕ್ಲಾಸಿಫೈ ಮಾಡಬೇಕು, ಸೇಲ್ಸ್ ರೇಷಿಯೋದಲ್ಲಿ ಕ್ಲಾಸಿಫೈ ಮಾಡ್ಬೇಕು ಅನ್ನೋದು ನಾನು ಹೇಗೆ ಕ್ಲಾಸಿಫೈ ಮಾಡೋದು ಅನ್ನೋದು ನಾನು ಈಸಿಯಾಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಈಗ ನೋಡಿ, ಇಲ್ಲಿ ಟೈಮ್ ರೇಷಿಯೋ ಹೇಗೆ ಐಡೆಂಟಿಫೈ ಮಾಡೋದು ನೋಡಿ. ನಾವು ಫಸ್ಟ್ ಯಾವುದೇ ಪ್ರಾಬ್ಲಮ್ ಅನ್ನ ಕೊಡ್ಲಿ,
ಅದು ಯಾವಾಗ ಅಂಡರ್ಟೇಕ್ ಒಂದು ಕಂಪನಿ ಆ ಕಂಪನಿನ ರನ್ನಿಂಗ್ ಬಿಸ್ನೆಸ್ ನ ಯಾವಾಗ ಪರ್ಚೇಸ್ ಮಾಡಿದೆ ಒಂದು, ಆಮೇಲೆ ಯಾವಾಗ ಇನ್ಕಾರ್ಪೊರೇಷನ್ ನಥಿಂಗ್ ಬಟ್ ರಿಜಿಸ್ಟ್ರೇಷನ್ ಯಾವಾಗ ಆಗಿದೆ, ಅದರ ಎಂಡ್ ಯಾವಾಗ ಇದೆ ಅಂದ್ರೆ ಒನ್ ಇಯರ್ ಇದೆ ಅಂದ್ರೆ ಎಂಡ್ ಆಫ್ ದ 31st ಕಾಮನ್ ಆಗಿ ಗೊತ್ತಿರೋ 31/12/2024 ಎಂಡ್ ಇದೆ ನೋಡ್ರಿ. ರನ್ನಿಂಗ್ ಬಿಸ್ನೆಸ್ ಯಾವಾಗ ಇವ್ರು ಪರ್ಚೇಸ್ ಮಾಡಿರೋದು 1/1/2024. ರಿಜಿಸ್ಟ್ರೇಷನ್ ಯಾವಾಗ ಆಗಿದೆ 31/3/2024 ಅಂದ್ರೆ 1, 2 and 3 ಅಂದ್ರೆ 3 ಮಂತ್ಸ್ ಪ್ರಾಫಿಟ್ ನ ನಾವು ಏನ್ ಮಾಡಬಹುದು, ಟೈಮ್ ರೇಷಿಯೋದಲ್ಲಿ ಕಂಡುಹಿಡಿಬಹುದು. 3 ಮಂತ್ಸ್ ಆಯ್ತು. ಸೊ ರಿಮೈನಿಂಗ್ ಒಂದು ವರ್ಷಕ್ಕೆ ಎಷ್ಟು ತಿಂಗಳಪ್ಪ, 12 ತಿಂಗಳು. ಸೊ ರಿಮೈನಿಂಗ್ ಎಷ್ಟು ಉಳಿಯಿತು, 9, 10, 11, 12. ಈಗ 3 ಆಯ್ತು. ಓಕೆ, 9, 10, 11, 12. 3:9. ಓಕೆ, ನೋಡಿ ಒಂದ್ ವರ್ಷಕ್ಕೆ 12 ತಿಂಗಳು. ಬಿಫೋರ್ ಇನ್ಕಾರ್ಪೊರೇಷನ್ 3 ಇದೆ, ಆಫ್ಟರ್ ಇನ್ಕಾರ್ಪೊರೇಷನ್ 9. ಓಕೆ, ಸೊ ಈಸಿಯಾಗಿ ನೀವು ಬಿಫೋರ್ ಇನ್ಕಾರ್ಪೊರೇಷನ್ ಮಂತ್ ಕಂಡಿಡಿದ್ರೆ ಈಸಿಯಾಗಿ ಆಫ್ಟರ್ ಇನ್ಕಾರ್ಪೊರೇಷನ್ಸ್ ನೀವು ಬ್ಲೈಂಡ್ ಆಗಿ ಹಾಕ್ಬಹುದು. ಒಂದ್ ವರ್ಷಕ್ಕೆ 12 ತಿಂಗಳು, ಬಿಫೋರ್ ಇನ್ಕಾರ್ಪೊರೇಷನ್ 3 ಮಂತ್ಸ್ ಇದೆ, ಅಂಡ್ ರಿಮೈನಿಂಗ್ 9 ಮಂತ್ಸ್ ಇದೆ ಆಫ್ಟರ್ ಇನ್ಕಾರ್ಪೊರೇಷನ್ ಅಂತ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ದಿಸ್ ಈಸ್ ಕಾಲ್ಡ್ ಆಸ್ ಟೈಮ್ ರೇಷಿಯೋ. ಎಂತ ರೇಷಿಯೋ ಅಂತ ಕರೀತಾರೆ, ಟೈಮ್ ರೇಷಿಯೋ. ವೆರಿ ಈಸಿಯಾಗಿ ನೀವು ಟೈಮ್ ರೇಷಿಯೋಸ್ ನ ಐಡೆಂಟಿಫೈ ಮಾಡಬಹುದು. ಸೊ ಟೈಮ್ ರೇಷಿಯೋ ಕಂಡುಹಿಡಿಯೋದು ಗೊತ್ತಾಯ್ತು ಅಂದ್ರೆ ರನ್ನಿಂಗ್ ಬಿಸ್ನೆಸ್ ಯಾವಾಗ, ಇನ್ಕಾರ್ಪೊರೇಷನ್ಸ್ ಯಾವಾಗ ಆಗಿದೆ ಅಂಡ್ ಎಂಡ್ ಆಫ್ ದ ಇಯರ್. ಸೊ ನೋಡಿ, ಟೈಮ್ ರೇಷಿಯೋ ಬಂದ. ಸೇಲ್ಸ್ ರೇಷಿಯೋ ಏನಪ್ಪಾ ಅಂದ್ರೆ ಈ ಒಂದು ವರ್ಷದಲ್ಲಿ ಅಂದ್ರೆ ಬಿಫೋರ್ ಇನ್ಕಾರ್ಪೊರೇಷನ್. ಫಾರ್ ಎಕ್ಸಾಂಪಲ್ ಈಗ ಸೇಲ್ಸ್ ರೇಷಿಯೋ ನೋಡಿ, ಸೇಲ್ಸ್ ರೇಷಿಯೋ 1 ಇಯರ್ ಅಲ್ಲಿ ಒಂದು 12 ಲಕ್ಷ ರೂಪಾಯಿ ಸೇಲ್ ಆಗಿದೆ ಅಂತ ತಿಳ್ಕೊಳ್ರಿ. ಸೊ ಒಂದು 3 ಮಂತ್ಸ್ ಅಂದ್ರೆ ಇಲ್ಲೊಂದು 3 ಲಕ್ಷ ರೂಪಾಯಿ ಬಿಫೋರ್ ಇನ್ಕಾರ್ಪೊರೇಷನ್ ಆಗಿದೆ. ಆಫ್ಟರ್ ಇನ್ಕಾರ್ಪೊರೇಷನ್ ಎಷ್ಟಾಯ್ತು, 9 lakh ಆಯ್ತು. ಸೊ 3:9. ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡಬಹುದು. ಓಕೆ, 3:9 ಇದನ್ನ ಸಿಂಪ್ಲಿಫೈ ಮಾಡಬಹುದು. ಸೊ ಈಗ ನೀವೇನ್ ಮಾಡಬಹುದು, ಸೊ ಈಸಿಯಾಗಿ ಸೇಲ್ಸ್ ರೇಷಿಯೋನ ಕಂಡುಹಿಡಿಬಹುದು. ಸೊ ಇಲ್ಲಿ ವೆರಿ ಈಸಿಯಾಗಿ ನೀವು 5 ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬಹುದು. ಸೊ ಹೇಗಪ್ಪ ಅಂದ್ರೆ ಬಿಫೋರ್ ಇನ್ಕಾರ್ಪೊರೇಷನ್ ಅಲ್ಲಿ ಏನಾಗಿದೆ, ಆಫ್ಟರ್ ಇನ್ಕಾರ್ಪೊರೇಷನ್ ಅಲ್ಲಿ ಏನಾಗಿದೆ ಅಂತ ಸೊ ಐಡೆಂಟಿಫೈ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ಟೈಮ್ ರೇಷಿಯೋ, ಸೇಲ್ಸ್ ರೇಷಿಯೋ ಸೊ ನೋಡ್ಕೊಂಡು ಪರ್ಚೇಸ್ ರೇಷಿಯೋಸ್ ಅಂತ ಬರುತ್ತೆ ಅಂಡ್ ಆಕ್ಚುಯಲ್ ಪೀರಿಯಡ್ ರೇಷಿಯೋಸ್ ಅಂತ ಕೂಡ ಬರುತ್ತೆ. ಅದನ್ನ ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ. ಕ್ಲಾಸಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.